ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಕಮ್ಯುನಿಕೇಷನ್ ವತಿಯಿಂದ ಬಾಲ್ಕ್ ಸಂಕಲ್ಪ 2026 ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ TV5 ಕನ್ನಡ ಮುಖ್ಯ ಸಂಪಾದಕರಾದಂತಹ ರಮಾಕಾಂತ್ ಅವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಬೆಂಗಳೂರಿನ ಸುಂಕದಕಟ್ಟೆ ತಿಮ್ಮಕ್ಕ ಪಟೇಲ್ ವೆಂಕಟಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಹಾಗೂ ಸ್ವಾಮಿ ವಿವೇಕಾನಂದರ ವಿಚಾರಗಳ ಮಂಥನ ಕೂಡ ನಡೆಯಿತು. ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಕೌಶಲ್ಯ ಅಭಿವೃದ್ಧಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. AN ನಟರಾಜಗೌಡ ನೇತೃತ್ವದಲ್ಲಿ ಈ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ವಿವೇಕಾನಂದರ ಜಯಂತಿ, ಕುವೆಂಪು ಅವರ ಜಯಂತಿ, ಆನಂತರದಲ್ಲಿ ರಾಷ್ಟ್ರೀಯ ಯುವ ದಿನ, ಈ ಮೂರು ವಿಷಯಗಳ ಸಂಗಮ ಇದು. ಇಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಇನ್ವೈಟ್ ಮಾಡ್ತಾರೆ, ನನಗೆ ಬಹಳ ಖುಷಿ ಆಯಿತು. ವಿವೇಕರ ಬಗ್ಗೆ, ಕುವೆಂಪು ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಾಗಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳ ಜೀವನ, ಆದರ್ಶ, ಮಾನವತಾವಾದ, ಅವರ ಬದುಕಿನ ಸಂಕಲ್ಪಗಳು, ನಡೆ, ಅವರ ವಿಹಾರ ಮತ್ತು ಅವರು ಜಗತ್ತನ್ನು ನೋಡಿದ ಪರಿ, ಸುತ್ತಿದ ಪರಿ ಮತ್ತು ಅವರು ಸಂದೇಶ ಕೊಟ್ಟಂತಹ ಪರಿ ಇದೆಯಲ್ಲ, ಆ ಸಂದೇಶಗಳಲ್ಲಿ ಅವರು ಎಲ್ಲ ಸಂದೇಶವನ್ನು ಫಾಲೋ ಮಾಡದೇ ಇದ್ರು ಅವರು ಬರೆದಿರುವ ಯಾವುದಾದ್ರೂ ಒಂದು ವಾಕ್ಯವನ್ನ, ಒಂದೇ ಒಂದು ವಾಕ್ಯ, ಜಾಸ್ತಿ ಬೇಡ, ಮೊದಲು ಮಾನವನಾಗು ಸಾಕು, ಬಸವಣ್ಣ, ದಯೆ ಧರ್ಮದ ಮೂಲವಯ್ಯ,